ನಡೆಯೋಣಲ್ಲಿ ಅಣ್ಣ ಅವ್ರ ಮಾತಾರು ಮರ್ಯಾದೆ ಕೊಟ್ಟು ನಡೆಯೋಣ ಅಲ್ಲಿ ಪಾಪ. ಎಲ್ಲ ಬೋರ್ಡ್ ಮಾಡಿಸ್ಕೊಬಿಡ ಮಾತಾಡಿ ಸರ್, ಮಾತಾಡಿ ಹೇಳ್ರಿ ಅಣ್ಣ. 5,000 ಹೊಡಿತಾನಂತೆ ರ್ಯಾಪಿಡ್ ಅಲ್ಲಿ. ಎಷ್ಟಣ್ಣ? 5,000 ಅಣ್ಣ. 5,000 ಹೊಡಿತಿದ್ದಾನೆ. ಹೇಳ ಈಗ ಮಾತಾಡೋಣ, ಮಾತಾಡು. ಎಲ್ಲ ಬೋರ್ಡ್ ಮಾಡಿಸ್ಕೊಳ್ಳಿ. ನಾವು 7 ಗಂಟೆ ಟೈಮ್ ಆದ್ರೂ ಒಂದು ಬಾಡಿಗೆ ಹೊಡಕೈತಲ್ಲ ನಾವು 3 ಲಕ್ಷ ಹಾಕ್ಬಿಟ್ಟು ಪಟ್ಕೊಳ್ಳೋಣ. ಗಾಡಿಗಳು ಫ್ರೀ ಪಡೆದು ಹಂಗೆ ನಿಂತೇವೆ. ನೀವು ಹೋಗಿ ನಿಲ್ಸಿ ಅಣ್ಣ, ನಾವ್ ಯಾಕೆ ಹಿಂಸೆ ಕೊಡೋದಪ್ಪ? ನಾವ್ಯಾಕೆ ಸರ್ ಮಾಡ್ಬೇಕು? ದಿನಕ್ಕೆ 1,000 ರೂಪಾಯಿ ಕೊಟ್ಬಿಡ್ಲಿ ಸರ್. ದಿನಕ್ಕೆ ₹1,00,000 ಗಾಡಿನೇ ಓಡ್ಲಿ ಬಿಡಿ ಸರ್. ಒಂದೊಂದು ಡ್ರೈವರ್ ಮನೆಗೆ 1,000 ರೂಪಾಯಿ ಕೊಡ್ಲಿ. ಲೇಡೀಸ್ ರೋಡ್ ಗಿಳಿದು ಪಾಪ ಅದೇನೆ ಸರ್, ಬೆಳಗ್ಗೆ 200 ರೂಪಾಯಿ ಬಾಡಿಗೆ ಹೊಡೆದಿಲ್ಲ ನಾವುಗಳು. ಮನೇಲಿ ಮಕ್ಳು ಮರಿನ ಸಾಕೋದಂಗೆ ಎಲ್ಲ ಡ್ರೈವರ್ಗಳಿಗೂ 1,100 ರೂಪಾಯಿ ಕೊಟ್ಟಿ ಬಿಡಿ ಮನೆಗೆ. ದಿನಕ್ಕೆ 1,100 ಹೊಡಿಲಿ. ನಮಗ್ ಬೇಡ, ನಾವು ಹೇಳೋದೇ ಇಲ್ಲ ಡ್ರೈವರ್ಗಳು. 1,100 ರೂಪಾಯಿ ಒಂದೊಂದು ಮನೆಗೆ. ಎಷ್ಟು ಡ್ರೈವರ್ಗಳು ಅಷ್ಟು ಮನೆಗೂ ಅಷ್ಟು. ಬಂಡವಾಳ ಆಟೋದವ್ರ ನೋಡೋಣ, ಅದು ರ್ಯಾಪಿಡ್ ಹಾಕೊಂಡು ಬೈಕ್ ಹೊಡಿತಾರಂತ. ಆಟೋದವ್ರಿಗೆ ಏನೂ ಇಲ್ಲ ಪರ್ಮಿಷನ್. ಆಟೋದವ್ರದಿಂದ ಯಾವುದು ಏನೂ ಆಗಲ್ಲ. ಮುಂದೆ ಬೈಕ್ ನಿಂದ್ರಿಸ್ಬೇಕು, ಆಟೋಗಳು ರನ್ನಿಂಗ್ ಮಾಡಬೇಕು. ಬಿಟ್ರೆ ಮಾತ್ರ ಏನಿಲ್ಲ ಜಾಸ್ತಿ. ಸರ್ಕಾರ ನಮ್ಮಂಗೆ ಟ್ಯಾಕ್ಸ್ ಕೊಡಿ. ಎಲ್ಲ ಬೋರ್ಡ್ ಮಾಡ್ಕೊಳ್ಳಿ, ಕಟ್ಟಿ ಟ್ಯಾಕ್ಸ್ ನೋಡೋಣ. ಎಲ್ಲ ಬೋರ್ಡ್ ಮಾಡ್ಕೊಂಡು ನೋಡ್ರಿ. ನೋಡೋಣ, ಬೈಕ್ಗಳು ರ್ಯಾಪಿಡ್ ಹಾಕೊಂಡು ಇರ್ತಾರಂತ. ಆಟೋದವ್ರಿಗೆ ಏನಿಲ್ಲ. ಆಟೋದವ್ರಿಗೆ ಅವ್ರಿಗೆ ಪರ್ಮಿಷನ್ ಯಾವುದು ಕೊಡೋಕ್ಕಿಲ್ಲ. ಎಲ್ಲರೂ ಇದು ಮಾಡ್ತಾರೆ. ಬೈಕ್ಗಳು ನಿಂದ್ರಿಸ್ಬೇಕು, ಆಟೋಗಳು ರನ್ನಿಂಗ್ ಮಾಡಬೇಕು. ರೈಲ್ವೆ ಸ್ಟೇಷನ್ ಮುಂದೆ ಇದೇ ಥರ ವಿಡಿಯೋಗಳು ಹಾಕ್ತೀವಿ, ಮುಂದೆ ನೋಡಿ. ಏನು ಮಾತಾಡೋಣ, ಬಾಡಿಗೆ ಇಲ್ಲದಂತೆ ನಾವು ಸಾಯ್ತಾ ಇದ್ದೀವಿ. ಅವರು ರ್ಯಾಪಿಡೋದಲ್ಲಿ 650 ರೂಪಾಯಿ ಹೊಡೆದವ್ರೆ.
ಯಾವ ನ್ಯಾಯ? ಬೆಳಗ್ಗೆಯಿಂದ ಪ್ರೀಪೇಡಲ್ಲಿ ನಿಂತ್ಕೊಂಡು ನ್ಯಾಯವಾಗಿ 200 ರೂಪಾಯಿ ಹೊಡೆದಿಲ್ಲ. 200 ರೂಪಾಯಿ ನೋಟ್ ಹೊಡ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡು ಬಾಡಿಗೆ EMI ಇನ್ಸೂರೆನ್ಸು FC ಎಲ್ಲ ಹೆಂಗ್ ಕಟ್ಕೊ ಹೋಗವ? ಹೆಂಗ್ ಬೈಕ್ಗಳು ನಿಂದ್ರಿಸ್ಬೇಕು, ಆಟೋಗಳು ರನ್ ಮಾಡಬೇಕು. ಹೌದು, ಬೈಕ್ ನಿಂದಿರ್ಸ್ಲೇಬೇಕು. ಅದು ರ್ಯಾಪಿಡ್ ಬೈಕ್ ಅಂತೂ ನಿಂದಿರ್ಸ್ಲೇಬೇಕು. ಅದು ಪರ್ಮಿಷನ್ ತಗೊಂಬರ್ಬೇಕು ಅವ್ರದ್ದು. ಹೌದು, ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ರ್ಯಾಪಿಡ್ ಅವರು ಓಡ್ತಾ ಇಲ್ಲ, ಎಲ್ಲ ಬೇರೆ ಬೇರೆ ಊರಿಂದ ಬಂದ್ಬಿಟ್ಟು ಹಳ್ಳಿ ಊರಿಂದ ಬಂದು ಇಲ್ಲಿ ಓಡಿಸ್ತಾವ್ರೆ. ಸಾಕ್ಷಿ ನೋಡಿ, ಅಲ್ಲಿ ಎಲ್ಲ ಬೋರ್ಡ್ ಇದೆ. ಎಲ್ಲ ಬೆಂಗಳೂರು ಗಾಡಿ, ಮಂಡ್ಯ ಗಾಡಿ, ಚಾಮರಾಜನಗರದ ಗಾಡಿ, ಪ್ರತಿ ಒಂದು ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಮುಖ್ಯವಾದ ಯಾರಿದ್ದವ್ರು ಅಂದ್ರೆ ಇಲ್ಲಿ MLA ಯಾವದನ್ನ ಅದಕ್ಕೆ ಭಾಳ ಇಂಪ್ಲಿಮೆಂಟ್ ನೋಡ್ಬೇಕು. ಅದು ಅವನು ಇಂಪಾರ್ಟೆಂಟ್. ಮೊದಲ ಎಲ್ಲ ಬಂದ್ ಮಾಡಿಸ್ಕೇಸಿ ಬೈಕ್ಗಳು ರನ್ ಮಾಡಿಸ್ಬೇಕು. ಬೈಕ್ ಅದು ಯಾವ್ದು ಇದು ಮಾಡಬಾರ್ದು. ನಾವು ಪ್ರತಿಯೊಬ್ಬರು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವ್ರಿಗೂ ಹೇಳೋದು ಒಂದೇ ಮಾತು, ದಯವಿಟ್ಟು ರ್ಯಾಪಿಡ್ ನಿಲ್ಸಿ. ಇಲ್ಲ ಆಟೋ ಡ್ರೈವರು ಪ್ರತಿ ವರ್ಷಕ್ಕೆ 100 ಜನ ಸೂಸೈಡ್ ಮಾಡ್ಕೊ ಸಾಯೋದಂತ ಗ್ಯಾರಂಟಿ. ಇದು ರಾಮಲಿಂಗ ರೆಡ್ಡಿ ಅವರಿಗೆ ತಲುಪಬೇಕು, ತಲುಪಲೇಬೇಕು. ಜೈ ಬೆಂಕಿ ಬೆಂಕಿ. ಇನ್ನೊಂದು ನಾವು ಹೇಳಿದ್ರೆ ಇವರು ಹೇಳ್ತಾವ್ರೆ, ದೇವರಾಜ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಹತ್ರ ಸರ್ಕಲ್ ಇದ್ರೆ ಮಾತಾಡ್ತಾರಂತೆ. ಮಾತಾಡ್ತಾ ಬರ್ಲಿ, ನಮ್ದು ಏನಾಯ್ತು ಅದ್ ನೋಡ್ಕೊಂಡಿದ್ರೆ ನಾವು ಮಾಡೋದಲ್ಲಿ, ಇಲ್ಲ ಒಂದು ಕೆಲಸ ಮಾಡೋದ ಅಲ್ಲಿ ಇವ್ರದ್ದು ಏನಾಯ್ತು ಅದ್ ಏನೋ ಬೆಂಕಿ ಹಾಕೋದ್ ಬೇಡ, ಊರು ಇದ್ ಮಾಡೋದ್ ಬೇಡ. ಅಲ್ಲಿ ಮಾತಾಡೋದ್ ಏನಂದ್ರೆ ಮಾತಾಡ್ಕೊಂಡ್ ಬೇಡ. ಕರ್ನಾಟಕ ಸ್ಟೇಟ್ ಅಲ್ಲಿ ರ್ಯಾಪಿಡೋನ ರನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಯಾವುದೇ ಪೊಲೀಸರಿಗೆ ಏನೋ ಮಾಡ್ತಾ ಇರೋದಕ್ಕೋಸ್ಕರ ಎಲ್ಲಾರು ಬಂದು ನೀವು ಬಂದು ಹೊಡಿತಾ ಇದ್ರ ಬಾಡಿಗೆ, ಆಯ್ತಾ? ರ್ಯಾಪಿಡ್ ಅಲ್ಲಿ ಆಟೋದಲ್ಲಿ ನಾವು ಮಾಡ್ತೀವಿ ಅಂದ್ರೆ ಎಷ್ಟು ಬೋರ್ಡ್ ವೈಟ್ ಅಲ್ಲ, ಗ್ರೀನ್ ಬೋರ್ಡ್ ಸುಧಾ ಅಲ್ಲಿ ಎಲ್ಲಾರು ಪ್ರತಿಯೊಂದು ಮಾಡ್ತಾವ್ರ. ಅಲ್ಲಿ ಡಿಸೈಡ್ ಆಗಿಲ್ಲ ನೀವು ಹೆಂಗೆ ಕೆಲಸ ಮಾಡಿ. ನಾನೇನೋ ಸರ್, ನಾನು ಕೇಳೋದಿಲ್ಲ, ದೇವರಾಜ ಸ್ಟೇಷನ್ ಇಂದ ಟ್ರಾಫಿಕ್ ಇಂದ ಇಲ್ಲಿ ಬಂದೈತಾ, ಇಲ್ಲ ಸೆಂಟ್ರಲ್ ಇಂದ ಬಂದ ಏನಾದ್ರು ಕೇಳ್ಬೇಕಲ್ವಾ? ನಾವು ಸ್ಟೇಟ್ ಇಂದ ಬಂದ ಕೇಳ್ಬೇಕಲ್ವಾ? ಇವಾಗ ಯಾವ MLAಗಳು ಪ್ರತಿಯೊಂದು ಮಾಡೋರ, ಇವರ ಡ್ರೈವರ್ ದೇವರಾಜ ಟ್ರಾಫಿಕ್ ಹೇಳ್ತಾ ಇದಾರಲ್ವಾ, ಹೋಗ್ಲಿ ಅವ್ನು ನೋಡ್ಕೊಂಡು ಆಮೇಲೆ ಇದು ಮಾಡ್ಕೊಂಡು ನೀವು ನೋಡಿರಿ ಸರ್, ಆಯ್ತಾ? ನಾವು FC ಇನ್ಶೂರೆನ್ಸ್ ಏನು ಕಟ್ಟಲ್ಲ, ನಾವು ಕಟ್ಟಲ್ಲ, ಆಯ್ತಾ? ನೀವು ಕಟ್ಬಿಟ್ಟು ನೀವು ಬಾಡಿಗೆ ಹೊಡಿ, ನಾವು ಹೊಡಿತೀವಿ. ತಲೆ ಹಿಡಿಬೇಕು ಸರ್ ನಾವು. ಗಾಡಿಗಳನ್ನ ಒಂದು ಅಧಿಕಾರಿಗಳು ಬಳೆ ತೊಟ್ಟಿದಾರ, ಅಧಿಕಾರಿಗಳು ಬಳೆ ತೊಟ್ಟಿದಾರ, ಅಧಿಕಾರಿಗಳು ಬಳೆ ತೊಟ್ಟಾರ ಹೇಳಿ. ಹೋಗಿ ಮಾತಾಡಿ, ಹೋಗಿ ಅಧಿಕಾರಿಗಳು ಬಳೆ ತೊಟ್ಟಾರ ಹೇಳಿ. ಹೋಗು ರೈಲ್ವೆ ಸ್ಟೇಷನ್ ಇದು ಗಲಾಟೆ ಆಗಿದ್ದು ರೈಲ್ವೆ ಸ್ಟೇಷನ್. ಬೈಕ್ ಗಾಡಿಗಳು ಹೆಂಗ್ ನಿಂತವೆ, ಬೆಳಗ್ಗೆಯಿಂದ ನಿಂತವೆ. ಅವರು ಯಾವ ಥರ ಆಟೋದವ್ರು ಹೇಳ್ತಾರೆ ಆ ಥರ ಮಾಡ್ತಿದ್ರೆ ಬೈಕ್ ನಡೆಸ್ಬೋದು, ಆಟೋನು ನಡೆಸ್ಬೋದು, ಎರಡು ಥರ. ಬೇಡ ಪ್ರೀಪೇಡಲ್ಲಿ ನೋಡೋಣ ಗಾಡಿ ನಿಂತಿಲ್ಲ. ಇಲ್ಲ ಅಣ್ಣ, ಬೆಳಗ್ಗೆಯಿಂದ ನಿಂತವೆ ಪ್ರೀಪೇಡಲ್ಲಿ. ನೀಯೇ ತಗೊಡಿತೀವಿ ಪ್ರೀಪೇಡಲ್ಲಿ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅವರು ಒಂದು ಪ್ರೀಪೇಡ್ ಆನ್ ಮಾಡ್ಕೊಂಡು ಒಂದು ಅದ್ಯಾವುದೋ ಆ್ಯಪ್ ಆನ್ ಮಾಡ್ಕೊಂಡು 650-700 ರೂಪಾಯಿ ಹೊಡಿತಾರೆ. ನಾವು ಬೆಳಗ್ಗೆಯಿಂದ ಇಲ್ಲಿ ನಿಂತಿದ್ದೀವಿ. ನಮ್ಮನ್ನ ಯಾರು ಕೇಳೋರು? ನಮ್ಮ ಕಷ್ಟ ಸುಖ ಕೇಳೋರು ಯಾರು? ಯಾರು ಇಲ್ಲ. ಸಚಿವ ರಾಮಲಿಂಗ ರೆಡ್ಡಿ ಅವ್ರಿಗೆ ಇದು ದಯಮಾಡಿ ರಿಕ್ವೆಸ್ಟ್ ಮಾಡ್ತೀವಿ. ನಾವು ಪ್ರೀಪೇಡಲ್ಲೇ ಹೊಡಿತೀವಿ, ನಮಗೆ ಯಾವುದೇ ಸೌಲಭ್ಯನೂ ಇಲ್ಲ. ದಯವಿಟ್ಟು ಇದನ್ನ ಹಾಕಿ. ನೀವು ಒಂದ್ಸತಿ ಪ್ರೀಪೇಡ್ನ ಹೋಗಿ ವಿಡಿಯೋ ಮಾಡ್ಕೊ ಬನ್ನಿ. ಜೀವನ ನಡೆಯೋದು ಕಷ್ಟ ಆಗ್ಬಿಡುತ್ತೆ. ಗಂಟೆ ನಿಂತ್ಕೊಂಡು 40 ರೂಪಾಯಿ 30 ರೂಪಾಯಿ ಬಾಡಿಗೆ ಹೊಡಿಬೇಕು ನೋಡ್ರಿ ಈ ಥರ ಅಲ್ಲೇ ಕೊಡಿ ಸರ್, ಅವ್ರಿಗೆಲ್ಲ ಕೊಡಿ ಸರ್. ಮಾತಾಡಿ.
ಇದು ನಿಯತ್ತಾಗಿ ಗೌರ್ಮೆಂಟ್ ಬೆಳಗ್ಗೆ ಕೂರ್ಸ್ಕೊಂಡವ್ರೆ ಅಂತೀನಿ. ನೋಡ್ರಿ ಗಾಡಿ ಎಷ್ಟು ನಿಂತಾವು, ಬೈಕ್ಗಳು ಜಾಸ್ತಿ ಓಡ್ತಾವೆ, ಆಟೋಗಳು ಏನು ಓಡ್ತಾಯಿಲ್ಲ. ಇಷ್ಟ ನಿಂತಾವೆ 11 ಗಂಟೆಲಿ ತನಕ ಇಷ್ಟ ನಿಂತಾವು. ತಿರುಗಿ 1 ಗಂಟೆ ಆಯಿತು. ಇಷ್ಟ ಯಾರು ಜಡ್ಜ್ಮೆಂಟ್ ಮಾಡಿದ್ದಾರೆ ನಮ್ಮ ಆಟೋದವ್ರಿಗೆ ಭಾಳ ತೊಂದರೆ ಆಗ್ತಾ ಇದೆ. ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಸರ್ಕಾರದಿಂದ ಏನು ಆದಾಯ ಬರ್ತಲ್ಲ, ಏನೂ ಇಲ್ಲ. ಹೆಂಗೆ ಬದುಕಬೇಕು ಹೇಳಿ. ನಾವಿಲ್ಲಿ ಬಂದರೆ ರೈಲ್ವೆ ಸ್ಟೇಷನಲ್ಲಿ ಗಾಡಿ ಬಂದರೆ ಮಾತ್ರ ನಮಗೆ ದುಡಿಮೆ, ಇಲ್ಲ ಅಂದರೆ ಇಲ್ಲ. ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಹೇಳಿ ನೋಡಲ್ಲ. ಇವರೆಲ್ಲ ಓಲಾ ಊಬರ್ ಎಲ್ಲ ಮಾಡಿಬಿಟ್ಟು ಆಗ್ಲಿಂದ ಇದೆಲ್ಲ ಏನೂ ಇಲ್ಲ. ಈಗ ಮೀಟ್ರ್ ಕೊಟ್ಟವ್ರೆ, ಮೀಟ್ರಿಂದ ಏನೂ ಪ್ರಯೋಗ ಇಲ್ಲ. ಯಾರೋ ಅಪರೂಪಕ್ಕೆ ಒಬ್ರು ಕೇಳ್ತಾರೆ ಮೀಟ್ರನ್ನ. ನಾವೇನು ಮಾಡಬೇಕು, ಏನು ಸಾಯ್ಬೇಕು, ಟ್ಯಾಕ್ಸ್ ಕಟ್ಟಬೇಕು, ಎಲ್ಲನೂ ಮಾಡಬೇಕು. ಇನ್ಶೂರೆನ್ಸ್ ಕಟ್ಟಿಲ್ಲ, ಹಾಳು ಮಾಡು, ಅದು ಇದು ಅಂತ ಎಲ್ಲ ಕೇಳ್ತಾರೆ. ಯೂನಿಫಾರಮ್ ಕೇಳ್ತಾರೆ. ಒಂದು ಯೂನಿಫಾರಮ್ ತಗೊಳ್ಳೋ ಯೋಗ್ಯತೆಯೂ ನಮಗಿಲ್ಲ. ಯಾಕೆಂದರೆ ಇವತ್ತು 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಯ್ತಿಲ್ಲ. ಒಂದು ಟ್ರೈನ್ ಬಂದರೆ 3 ಆಟೋ ಹೋಗಲ್ಲ ಇಲ್ಲಿ. ಈಗ ಯಾವನೋ ಎಲ್ಲ ಇರೋನೋ ಒಬ್ಬ ಡಿಮ್ಯಾಂಡ್ ಮಾಡ್ದ ಅಂದರೆ ಒಬ್ಬ ಮಾಡಿರೋದಕ್ಕೆ ಎಲ್ಲದೂ ಕಂಪ್ಲೇಂಟ್ ಬರ್ತದೆ. ನಾವು ಹೆಂಗೆ ಬದುಕಬೇಕು, ಏನು ಮಾಡಬೇಕು ಹೇಳಿ ನೋಡವ. ಸರ್ಕಾರದವರು ಇದನ್ನು ಬಹಳ ಮುಖ್ಯತೆ ತಗೊಂಡು ಏನೈತೆ ನಮ್ಮ ಆಟೋದವ್ರಿಗೆ ಸಹಕರಿಸ್ಬೇಕು. ಈಗ ಓಲಾ ಊಬರ್ ನಿಂತ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ. ಅದೇ ಇರಪ್ಪ ನಿಮ್ಮ ಮಧ್ಯದಲ್ಲಿ ಮಾತಾಡಬೇಡ. ಈಗ ಸ್ಕೂಟ್ರಲ್ಲಿ ಹೊಡೆಯೋದು ಪರ್ಮಿಷನ್ ಕೊಟ್ಟಿರೋದು ಅದೆಲ್ಲ ದಬ್ಬಾಳಿಕೆ. ಅದು ಈಗ ರಾಜಕೀಯದವರು ಬೆಳೀತಾರೆ, ಅವ್ರ ಹತ್ರ ದುಡ್ಡಿದೆ. ನಾವೆಲ್ಲಿ ಹೋಗ್ಬೇಕು, ನಾವೇನು ಮಾಡಬೇಕು, ಏನು ಮಾಡ್ಬೇಕು ಹೇಳಿ. ಹೆಂಗೆ ಬದುಕಬೇಕು ನಮ್ಮ ಆಟೋದವರು ಹೇಳಿ. ಮಾತೆ ಹತ್ರ ಯೂನಿಫಾರಮ್ ಕೇಳ್ತಾರೆ, DL ಕೇಳ್ತಾರೆ, ಅದು ಇದು ಓಕೆ, ಅದು ಡಿಸ್ಪ್ಲೇ ಎಲ್ಲ ಐತೆ. ಯೂನಿಫಾರಮ್ ಹಾಕಬೇಕು ಅಂದರೆ ನಮ್ಮ ಹತ್ರ ಅದನ್ನ ತಗೊಳ್ಳೋ ಯೋಗ್ಯತೆನೇ ಇಲ್ಲ. ಗೌರ್ಮೆಂಟಿಂದನೇ ಕೊಡೋಕೆ ಹೇಳಿ ಅದನ್ನು. ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದರೆ ಇನ್ಶೂರೆನ್ಸ್ ಎಲ್ಲ ರೈಸ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಇನ್ಶೂರೆನ್ಸ್ ದುಡ್ಡು ಎಷ್ಟೋ ಕೋಟ್ಯಾಂತರ ರೂಪಾಯಿ ಇದೆ ಅಲ್ಲಿ. ಅದು ಯಾರಿಗೆ ಅವಶ್ಯಕತೆ ಇದೆ? ಯಾರು ಏನು ಮಾಡ್ತಾ ಇಲ್ಲ. ಅದರಿಂದ ಯಾರಿಗೂ ಅನ್ನೋ ಅವಶ್ಯಕತೆ ಇಲ್ಲ. ಒಬ್ಬ ಡ್ರೈವರು ನಿಯತ್ತಾಗಿ ಕರೆಕ್ಟಾಗಿ ಇನ್ಶೂರೆನ್ಸ್ ಕಟ್ಕೊಂಡು ಬಂದವನೇ ಅಂದರೆ ಲಾಸ್ಟಲ್ಲಿ ಅವನಿಗೆ 60 ವರ್ಷ ಆದಾಗ ಅವ್ನಿಗೆ ಏನೈತೆ ಅದರಲ್ಲಿ ಅರ್ಧ ಕೊಡಲಿ, ಅದನ್ನು ಮಾಡಲಿ. ಅದನ್ನು ಯಾರು ಮಾಡ್ತಾ ಇಲ್ವಲ್ಲ. ಎಲ್ಲ ಜನಗಳಿಗೂ ಉಪಕಾರ ಆಗಬೇಕು, ಅದನ್ನು ನಾವು ಹೇಳ್ತಾ ಇರೋದು. ಯಾರಿಗೇನು ಕೆಡ್ಕಾಗೋದೇನು ಬೇಡ. ಈಗ ಸ್ಕೂಟ್ರುಗಳು ಹೊಡೆಯೋರಿಗೆಲ್ಲ ಕೊಟ್ಬಿಟ್ಟು ನಾವೇನು ಮಾಡಬೇಕು?